ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಮಾರ್ನಿಂಗ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ತುಂಬ ದೊಡ್ಡ ಉದ್ದೇಶ ಇದೆ, ಒಂದು ಒಳ್ಳೆ ರೀಸನ್ ಇದೆ. ಅದೇನು ಅಂತ ಆಲ್ಮೋಸ್ಟ್ ಎಲ್ರಿಗೂ ನಿಮಗೆ ಗೊತ್ತಿದೆ. ಬಟ್ ಆ ರೀಸನ್ ಹೇಳೋಕ್ಕಿಂತ ಮುಂಚೆ ಇದುವರೆಗೂ ಹೊಸದಾಗಿ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತೆಲ್ಲರೂ ತುಂಬ ಕ್ಯೂರಿಯಾಸಿಟಿಯಿಂದ ಒಂದು ವಿಷಯ ಕಾಯ್ತಾ ಇದ್ದಾರೆ. ಎಷ್ಟೊತ್ತಿಗೆ ಸಂಜೆ 5:30 6 o'clock ಆಗುತ್ತೆ ಅಂತ. ಯಾಕೆ ಅಂತಂದರೆ ನಿಮಗೂ ಗೊತ್ತಿದೆ, ಇವತ್ತು RCB ಪಂಜಾಬ್ ಫೈನಲ್ ಮ್ಯಾಚ್ ಇದೆ. ಸೊ ಯಾರಿಗೆಲ್ಲ ಕಾತುರ ಇಲ್ಲ ಹೇಳಿ. ಯಾಕೆ ಅಂದರೆ 18 ವರ್ಷದಿಂದ ಆಲ್ಮೋಸ್ಟ್ ಫೈನಲ್ ಹತ್ತತ್ರ ಬಂದು ಅವರು ಔಟ್ ಆಗಿಬಿಟ್ಟು ಹೋಗ್ತಾಯಿದ್ರು RCB ಟೀಮ್ನವರು. ಸೊ ಇವತ್ತು ಏನೇ ಆಗಲಿ ನಮ್ಮ RCB ವಿನ್ ಆಗಬೇಕು. ಯಾಕೆ ಅಂದರೆ RCB ನಮ್ಮ ಬೆಂಗಳೂರು ತಂಡ ಅಂತಂದರೆ ಇಷ್ಟು ವರ್ಷದಿಂದ 18 ವರ್ಷದಿಂದ ಸ್ಟ್ರಗಲ್ ಮಾಡಿದ್ದಾರೆ ಪಾಪ. ಈ ವರ್ಷ ಆದರೂ ವಿನ್ ಆಗಬೇಕಲ್ವಾ. ಸೊ ನನ್ನ ಕಡೆಯಿಂದ, ನಿಮ್ಮೆಲ್ಲರೂ ಕಡೆಯಿಂದ ಅವರೆಲ್ಲರೂ ಗೆದ್ದು ಬರಲಿ ಅಂತ ಅವರಿಗೆ ವಿಶ್ವಾಸ ಹೇಳೋಣ, ಓಕೆನಾ. 18ರ ನಂಟು ಈ ವರ್ಷ ಅವ್ರದ್ದು ಸಕ್ಸಸ್ ಆಗಲೇಬೇಕು. ಅವರು ಇಷ್ಟು ವರ್ಷ ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ಈ ವರ್ಷ ಅಂತೂ ಈ 2025ನೇ ಇಸ್ವಿಲಂತೂ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಯಾಕೆಂದರೆ ಪಹಲ್ಗಾಮ್ದೆಲ್ಲ ದಾಳಿ ಆಗ್ತಾ ಇರುವಾಗ ಅವರಿಗೆ ಒಂದು 3-4-5 ಡೇಸ್ ಎಲ್ಲ ಮ್ಯಾಚ್ ಎಲ್ಲ ರದ್ದು ಮಾಡಿದರು. ಸೊ ಹಾಗಾಗಿ ಈ ಸರಿ ಅವರು ಇನ್ನೇನು ಫೈನಲ್ ಅನ್ನೋ ತುಂಬ ಕ್ಯೂರಿಯಾಸಿಟಿಯಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ನೀವು ಕೂಡ ಕಾಯ್ತಾ ಇದ್ದೀರಾ, ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು ವಿನ್ ಆಗಲೇಬೇಕು ಅವರು. ಆಲ್ಮೋಸ್ಟ್ ಇವಾಗ ವಿಜಯನಗರಲ್ಲಿ ಕೂಡ ಬಾಲಗಂಗಾಧರನಾಥ ಕ್ರೀಡಾಂಗಣದಲ್ಲಿ ಲೈವ್ ಮ್ಯಾಚ್ನ ಹಾಕ್ತಾ ಇದ್ದಾರೆ. ನೈಟು 5:30ಇಂದನೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅಲ್ಲಿ ಹೋಗಿ ನೋಡೋರು ಕೂಡ ನೋಡ್ಬೋದು. ಆದರೆ ಒಂದು ವಿಷಯ ಏನಪ್ಪ ಅಂತಂದರೆ, ಅಲ್ಲಿ ಹೋಗಿ ನೋಡಿ ಅಂದರೆ ಫ್ರೀ ಎಂಟ್ರಿ ಇರುತ್ತೆ. ಆದರೆ ಅಲ್ಲಿ ಇವಾಗ ತುಂಬ ಜನ ಸೇರೋದ್ರಿಂದ ಏನಾದರೂ ಗಲಾಟೆ ಗದ್ದಲ ಈ ಥರ ಎಲ್ಲ ಆಗ್ಬೋದು. ಸೊ ಹಾಗಾಗಿ ನಿಮ್ಮ ಮನೆಗಳಲ್ಲೇ ಕುತ್ಕೊಂಡು ನೋಡೋದ್ರಿಂದ ಇನ್ನೂ ಚೆನ್ನಾಗಿ ನೋಡ್ಬೋದು. ಅಲ್ಲಿಗಿಂತ ಮನೇಲೇ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಅಭಿಪ್ರಾಯ. ನಿಮಗೆಲ್ಲ ಏನನ್ಸುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ದಯವಿಟ್ಟು ಇವತ್ತು ಮ್ಯಾಚ್ ನೋಡೋದನ್ನು ಮಾತ್ರ ಯಾರೂ ಮರಿಬೇಡಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಫೈನಲ್ ಏನಾಗುತ್ತೆ ಅನ್ನೋದನ್ನು. RCB ಒಟ್ಟಿನಲ್ಲಿ ಗೆಲ್ಲೇಬೇಕಿವತ್ತು. ಅಟ್ ಎನಿ ಕಾಸ್ಟ್ ಗೆಲ್ಲಬೇಕು. ಎಲ್ಲರೂ ಬಾಯಲ್ಲೂ ಎಲ್ಲರೂ ತಲೆನಲ್ಲೂ ಇವತ್ತಿರೋ ಒಂದೇ ಒಂದು ವಿಷಯ ಅಂದರೆ RCB ವಿನ್ ಆಗಬೇಕು ಅಲ್ವಾ. ನೀವೆಲ್ಲ RCB ಫ್ಯಾನ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಒಬ್ಬರು ಫ್ಯಾನು. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, RCB ವಿನ್ ಆಗಲೇಬೇಕು. ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋ ವಿಷಯನೇ ಅದು. ಅದರಲ್ಲೂ ಬೆಳಗ್ಗೆ ವೀಡಿಯೋ ಮುಂದೆ ಕೂತ್ಕೊಂಡಿದ್ದೀನಿ ಅಂದರೆ ನನಗೆ ಇವತ್ತು RCB ವಿನ್ ಆಗಲೇಬೇಕು. ಸೊ ಹಾಗಾಗಿ ನಮ್ಮ ಮನೇಲಂತೂ ಎಲ್ಲರೂ ತುಂಬ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಟೈಮ್ ಎಷ್ಟು ಬೇಗ ಹೋಗುತ್ತೆ ಅನ್ನೋದ್ರ ಮೇಲೆ ಎಲ್ಲರೂ ಅಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ಇವತ್ತು ಆಲ್ಮೋಸ್ಟ್ ಬೆಂಗಳೂರಲ್ಲೆಲ್ಲ ಟ್ರಾಫಿಕ್ ಇರಲ್ಲ ಅಂದ್ಕೊತೀನಿ ನಾನಂತೂ. ಯಾಕೆ ಅಂದರೆ ಎಲ್ಲ ಆಫೀಸ್ ಬಂದವರು ಅಥವಾ ಕ್ಲಾಸಸ್ಸಿಗೆ ಬಂದವರು ಕೂಡ ಎಲ್ಲ ಬೇಗ ಮನೆ ಸೇರ್ಕೊಂಡಿರ್ತಾರೆ ಅಂದ್ಕೊತೀನಿ. ಯಾಕೆ ಅಂದರೆ 5:30 6 o'clock TV ಮುಂದೆ ಕುತ್ಕೊಂಡ್ಬಿಡ್ತಾರೆ. ಅಷ್ಟು ಕ್ಯೂರಿಯಾಸಿಟಿ ಇದೆ ಇವತ್ತಿನ ಮ್ಯಾಚು. ಮೊನ್ನೆ ಮ್ಯಾಚು ನಾಟ್ ಬ್ಯಾಡ್ ಆಗಿತ್ತು, ಪರವಾಗಿಲ್ಲ. ಬಟ್ ಇವತ್ತು ಇನ್ನೂ ಚೆನ್ನಾಗಿ ಆಡಬೇಕು, ಇನ್ನೂ ಚೆನ್ನಾಗಿ ಆಡಲಿ. ಎಲ್ಲರೂ ಆ ದೇವರು ಅವರಿಗೆ ಆಡೋವಂಥ ಶಕ್ತಿ ಕೊಡಲಿ, ಗೆದ್ದು ಬರುವಂಥ ಶಕ್ತಿ ಕೊಡಲಿ. ಇತಿಹಾಸದಲ್ಲೇ ಒಂದು ರೆಕಾರ್ಡ್ ಅಂತಲೇ ಆಗುತ್ತೆ ಅನಿಸುತ್ತೆ ಇವತ್ತು ವಿನ್ ಆಗಿಬಿಟ್ರೆ ಅವರು. ಯಾಕೆಂದರೆ ಈ 18 ವರ್ಷದಿಂದ ಒಂದು ಸರಿನೂ ಅವ್ರು ಕಪ್ ತೊಗೊಂಡಿಲ್ಲ. ಸೊ ಹಾಗಾಗಿ ಈ ವರ್ಷನಾದರೂ ಅವ್ರು ಕಪ್ ತೊಗೊಳ್ಳೇಬೇಕು. ಇದು ನಮ್ಮೆಲ್ಲರೂ ಹಾರೈಕೆ, ಆಶೀರ್ವಾದ ಏನಾದರೂ ಅಂದ್ಕೊಬೋದು ಅಲ್ವಾ. ಸೊ ಹಾಗಾಗಿ ಇವತ್ತು ಕಪ್ ತೊಗೊಳ್ಳೇಬೇಕು. ಎಲ್ಲರೂ ಹೇಳೋ ಹಾಗೆ ಈ ಸಲ ಕಪ್ ನಮ್ಮದೇ. ಮುಂದೇನಾಗುತ್ತೋ ನೋಡೋಣ. ಎಲ್ಲ ದೇವ್ರಿಗೆ ಬಿಟ್ಟಿರೋದು. ಅದು ಆ್ಯಕ್ಚುಲಿ ನಾವು ಏನೇ ಮಾಡಿದ್ರು, ಅವ್ರು ಎಷ್ಟೇ ಕಷ್ಟಪಟ್ಟರು ದೇವ್ರ ಇಚ್ಛೆ ಅನ್ನೋದು ಒಂದು ಇದ್ದೇ ಇರುತ್ತೆ. ಸೊ ಆ ದೇವ್ರ ಆಶೀರ್ವಾದ ಕೂಡ ಇರಲಿ ಇವತ್ತು. ಆ ದೇವರು ನಮ್ಮ RCBಗೆ ಅತಿ ಹೆಚ್ಚಿನ ಆಶೀರ್ವಾದ ಮಾಡಿ ಅವರು ವಿನ್ ಆಗೋ ಥರ ಮಾಡಲಿ ಅಂತ ನಾನಂತೂ ಕೇಳ್ಕೊತೀನಿ. ನೀವು ಕೂಡ ಎಲ್ಲರೂ ದೇವರ ಹತ್ರ ಪ್ರಾರ್ಥನೆ ಮಾಡಿ ಇವತ್ತು RCB ವಿನ್ ಆಗಲೇಬೇಕು ಅಂತ. ಹಾಗೆ ಇವತ್ತು ಗಣೇಶನ ವಾರ, ಮಂಗಳವಾರ ಗಣೇಶನ ವಾರ ಆಗಿರೋದ್ರಿಂದ ಆ ಗಣೇಶನ ಅನುಗ್ರಹ ಕೂಡ RCB ಟೀಮ್ ಮೇಲೆ ಇರಲಿ. ಅವರು ಚೆನ್ನಾಗಿ ಆಡಲಿ, ಯಾವುದೇ ರೀತಿ ವಿಘ್ನ ಬರದೆ, ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಆಗದೆ ಎಲ್ಲರೂ ಹುಷಾರಾಗಿ ಆಟ ಆಡಲಿ ಅಂತ ನಾನಂತೂ ಕೇಳ್ಕೊತೀನಿ. ಸೊ ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ನಾನು ಮಾತಾಡಬೇಕಾಗಿರೋದೇ RCB ಬಗ್ಗೆ. ಸೊ ಹಾಗಾಗಿ ಇವತ್ತು ಚಿಕ್ಕ ವಿಡಿಯೋ ಹಾಕ್ತಾ ಇದ್ದೀನಿ.
ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್.